ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಒಂದಲ್ಲ ಒಂದು ರೀತಿ ದೌರ್ಜನ್ಯಗಳು ಸ್ವಜನ ಪಕ್ಷಪಾತವನ್ನ ಮಾಡ್ತಾ ಸಮಾಜದ ಶಾಂತಿಯನ್ನ ಭಂಗ ಮಾಡ್ತಕ್ಕಂಥ ಕೃತ್ಯಗಳಲ್ಲಿ ತೊಡಗಿದಾವೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಗೃಹ ಮಂತ್ರಿ ಅಂತ ಇದ್ದಾರೆ. ಜಾರ್ಜ್ ಅವರು ಗೃಹ ಮಂತ್ರಿ ಆಗಿದ್ರು. ಅವ್ರಿಗೊಬ್ಬ ಸಲಹೆಗಾರರಾಗಿ ಕೆಂಪಯ್ಯನವ್ರನ್ನ ನೇಮಿಸಿ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಟ್ರಾನ್ಸ್ಫರ್ ಆಗಲಿ, ಯಾವುದೇ ಒಂದು ಕೊಲೆಗಳಾಗಲಿ, ಇವಾಗ ಜೈಲಲ್ಲಿ ಇರ್ತಕ್ಕಂಥ ಏನು ನಮ್ಮ ಶಶಿಕಲಾ ನಟರಾಜ್ ಏನಿದ್ದಾರೆ ಅವರಿಗೆ ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥ ಒಂದು 5 ಸ್ಟಾರ್ ಸಂಸ್ಕೃತಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೆಂಪಯ್ಯನವರ ಆಶೀರ್ವಾದದಿಂದ. ಇವತ್ತು ರೂಪಾ ಅಂತಕ್ಕಂಥ ಒಬ್ಬ DIG ಸಂಪೂರ್ಣವಾಗಿ ನೇರವಾಗಿ ಒಬ್ಬ IPS ಅಧಿಕಾರಿ ಆರೋಪ ಮಾಡಿದ್ದಾರೆ ರಾಜ್ಯದ ಒಬ್ಬ DG ಮೇಲೆ, ADGP ಜೈಲಿನ ADGP ಮೇಲೆ. ಏನಂತ ಆರೋಪ? ಜೈಲಲ್ಲಿ 5 ಸ್ಟಾರ್ ಸಂಸ್ಕೃತಿಯನ್ನ ಮಾಡಿದ್ದಾರೆ. ಜೈಲುಗಳಲ್ಲಿ ಸಾಕಷ್ಟು ಗಾಂಜಾ ಸೇವನೆ ಆಗ್ತಾ ಇದೆ, ಅವ್ಯವಹಾರಗಳಾಗ್ತಾ ಇದ್ದಾವೆ, ದುಡ್ಡಿದ್ರೆ ಏನ್ ಬೇಕೋ ಸಿಗುತ್ತೆ. ಅದಕ್ಕೆ ಕಾರಣ 2 ಕೋಟಿಯನ್ನ ಇಸ್ಕೊಂಡು ಒಬ್ಬ ಶಶಿಕಲಾ ಅಂತಕ್ಕಂಥವ್ರಿಗೆ ರಕ್ಷಣೆ ಮಾಡಿರ್ತಕ್ಕಂಥದನ್ನ ಬಗ್ಗೆ ನೇರವಾಗಿ ಒಬ್ಬ IPS ಅಧಿಕಾರಿಗಳ ಒಂದು ಆರೋಪ ಮಾಡ್ತಾರೆ, DIG ಆಗಿರ್ತಕ್ಕಂಥ ರೂಪಾ ಅವರು. ಇಲ್ಲಿ ಕಾಂಗ್ರೆಸ್ ಅವರು, JDS ಅವರು, BJP ಅವರು ರಾಜಕಾರಣ ಆಯಿತು. ಪೊಲೀಸ್ ಅಧಿಕಾರಿ ಆಗಿದ್ದಂತ ಒಬ್ಬ ದಕ್ಷ ಅಧಿಕಾರಿ ರೂಪಾರವರು DG ಮೇಲೆ ಬಾರದಂತ ಆರೋಪವನ್ನ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, DGಗೆ ಬರೀತಾರೆ. ಇದು ಏನ್ ತೋರಿಸುತ್ತೆ ಅಂತಂದ್ರೆ ದೇಶದ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ನಿದ್ರೆ ಮಾಡ್ತಾ ಇದ್ದಾರೆ. ಇವತ್ತು ಕೆಂಪಯ್ಯನವರು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯನ್ನ ಆಡಿಸ್ತಾ ಇದ್ದಾರೆ. ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ದಾವೆ, ಯಾವ ರೀತಿ ಈ ಒಂದು ಪೊಲೀಸ್ ಇಲಾಖೆಯನ್ನು ತಗೊಂಡೋದ್ರು, ಅದಕ್ಕೆ ಉಸ್ತುವಾರಿಯಾಗಿ ಅವರನ್ನ ನಿಯಂತ್ರಿಸ್ತಾ ಇದ್ದಂತ ಕೆಂಪಯ್ಯನವರ ಆಕೃತಿಯನ್ನ ಜನತೆಗೆ ತಿಳಿಸಿದರು. ಅದಾದ್ಮೇಲೆ ಅವರ ರಾಜೀನಾಮೆ ನಾಟಕ ಆಯಿತು. ಅದಾದ ಇದೇ ಜಿಲ್ಲೆಯ ಪರಮೇಶ್ ಅವರು ಒಬ್ಬ ದಲಿತ ನನಗೆ ಮಂತ್ರಿ ಮಾಡಿ, ನನ್ನ ಮುಖ್ಯಮಂತ್ರಿ ಮಾಡಿ ಎಂದು ಗೋಗರ್ದು ಕೇಳ್ಕೊಂಡ್ರು. ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಸಿದ್ದರಾಮಯ್ಯ. ಇಡೀ ರಾಜ್ಯಾದ್ಯಂತ ಚಳವಳಿ ಆಯ್ತು. ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ನಮ್ಮಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಿದ್ರಿ ಕಾಂಗ್ರೆಸ್ನವರೇ, ನಮ್ಮನ್ಗೆ ಒಂದು ಮುಖ್ಯಮಂತ್ರಿ ಮಾಡಿ, ನನಗೆ ಒಂದು ಅಧಿಕಾರ ಕೊಡಿ, ಅವಕಾಶ ಕೊಡಿ ಅಂತ ಬೇಲಾಡಿ ಕೇಳಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಮೇಶ್ ಅವರು ಬೇಡ್ಕೊಂಡಾಗ ಕೊನೆಗೆ ಹೋಮ್ ಮಿನಿಸ್ಟರ್ ಕೊಟ್ಟರು. ಹೋಮ್ ಮಿನಿಸ್ಟರ್ ಕೊಟ್ಟ ಮೇಲೆ ಅವ್ರಿಗೊಬ್ಬ ಲಗಾಮ ಹಾಕಿದ್ರು. ಸ್ವಾಭಿಮಾನ ಏನಾದ್ರು ಇದ್ರೆ ಪರಮೇಶ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಪರಮೇಶ್ವರ್ ರಾಜೀನಾಮೆ ಕೊಡಲಿಲ್ಲ. ಕೊನೆಗೆ ಆ ಕೆಂಪಯ್ಯನ ಹಿಡಿತದಲ್ಲಿ ಸಿಕ್ಕಿ ನಲಗಿ ಸಾಕಾಗಿ ಹೋಯ್ತು. ಕೊನೆಗೆ ಅವರಿಂದ ಬಿಡುಗಡೆ ಆಗುವಂತ ಒಂದು ಕೆಲಸಕ್ಕೆ ಮತ್ತೊಂದು ನಾಟಕ ಸ್ಟಾರ್ಟ್ ಆಗಿದೆ. ಆ ನಾಟಕ ಮತ್ತೆ KPCC ಅಧ್ಯಕ್ಷರಾಗಿ ಮತ್ತೆ ನೀವು ಮುಂದುವರಿಬೇಕು ಅಂತ. ಅದರಲ್ಲಿ ಪದಾಧಿಕಾರಿಗಳು 56 ಜನ ಪ್ರಧಾನ ಕಾರ್ಯದರ್ಶಿಗಳು, 95 ಜನ ಕಾರ್ಯದರ್ಶಿಗಳು, 17 ಜನ ಉಪಾಧ್ಯಕ್ಷರುಗಳು, ಒಟ್ಟು ಕಾರ್ಯಾಧ್ಯಕ್ಷಗಳು 4, ಒಟ್ಟು 156 ಜನ, 160 ಜನ. ಇವತ್ತು 176 ಪದಾಧಿಕಾರಿಗಳ ಒಂದು ಪಟ್ಟಿಗೆ ನಾಮಕಾ ಪಟೇಲ್ ತರ ಪರಮೇಶ್ವರ್ ನಿಂತ್ಕೊಂಡು ದಲಿತರ ವೋಟ್ ಬ್ಯಾಂಕ್ ಅನ್ನ ರಾಜಕಾರಣ ಮಾಡ್ತಾ ಬಂದಿರತಕ್ಕಂಥ ಈ ಸರ್ಕಾರ ಎಲ್ಲೋ ಒಂದ್ ಕಡೆ ನೆಲ ಕಚ್ತಾ ಇದೆ. ಇದು ಕೊನೆಯ ಮಳೆಯನ್ನ ಹೊಡಿತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆ ಪಾಠ. ಶರತ್ ಮಡವಾಳರನ್ನ ಕೊಲೆ ಮಾಡಿದಂತ ಕೊಲೆಗಡಕರನ್ನ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕವಾಗಿರುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇತ್ತೀಚೆಗೆ 3 ದಿನ ಹಿಂದೆ ನಾವು ನೋಡಿದ್ದೇವೆ. ರಾಜ್ಯದ BJPಯ ಅಧ್ಯಕ್ಷರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮನೆ ಮೇಲೆ 12 ಗಂಟೆ ರಾತ್ರಿಗೆ ಪೊಲೀಸ್ನವ್ರನ್ನ ಚೂಬಿಡ್ತಾರೆ. ಪೊಲೀಸ್ನವರು ಹೋಗಿ ಮನೆ ಹುಡುಕಾಟ ಮಾಡ್ತಕ್ಕಂಥ ಒಂದು ಹೀನ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಕೆಲಸ ಏನಾಗಿದೆ ಅಂತಂದ್ರೆ ಎಲ್ಲಿ ಲೂಟಿ ಮಾಡಬೇಕು, ಎಲ್ಲಿ ಯಾರನ್ನ ಬಾಯಿ ಮುಚ್ಚಿಸ್ಬೇಕು, ಯಾರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥವ್ರಿಗೆ ರಕ್ಷಣೆ ಮಾಡದೆ ಎಲ್ಲಿ ಒಂದು ಅನ್ಯಾಯಗಳನ್ನ ದೌರ್ಜನ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕಳನ್ನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಲ್ಲಿ ಸಾಂಕೇತಿಕವಾಗಿ ಇಲ್ಲೊಂದು ಪ್ರತಿಭಟನೆ ಆಗಬೇಕಾಗಿತ್ತು, ಇಲ್ಲೊಂದು ಸಾಂಕೇತಿಕ ಮಾಡಿದೆ. ನಿನ್ನೆ ಪಾರ್ಲಿಮೆಂಟ್ ಭವನ್ ಮುಂದೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮುಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅಲ್ಲೊಂದು ಸಂಸತ್ ಭವನ್ ಮುಂದೆ ಒಂದು ಪ್ರತಿಭಟನೆ ಮಾಡಿ ರಾಜ್ಯದ ವಿಚಾರವನ್ನ ಕೇಂದ್ರದ ಗೃಹ ಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳು ಮುಗಿಸುವಂತ ಕೆಲಸಗಳನ್ನ ಮಾಡಿದೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ. ಈ ಒಂದು ರಾಜ್ಯ ಸರ್ಕಾರ ಒಂದು ರೀತಿ ಭ್ರಷ್ಟ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಯಾವುದೇ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿದಾಗ, ಅವರ ವರ್ತನೆಗಳು ಯಾವ ರೀತಿ ವರ್ತಿಸ್ತಾರೆ, ಯಾವುದೇ ಮೀಡಿಯಾ ಮುಂದೆ ಹೋದಾಗ ಯಾವ ರೀತಿ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ವ್ಯಕ್ತಪಡಿಸ್ತಾರೆ, ಅವರು ಯಾವ ರೀತಿ ಸಮಾಜಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಪ್ರತಿ ಸೆಕೆಂಡ್ ಅಲ್ಲಿ ಒಬ್ಬ ಮನುಷ್ಯ ಮಾತಾಡ್ತಕ್ಕಂಥ ಮಾತಿನ ಮುಖದ ಚಹರೆಗಳನ್ನ, ಮಾನಸಿಕವಾದ ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ಈ ಸರ್ಕಾರದ ಗುಣಗಳನ್ನ ತೋರಿಸ್ತಾ ಇದ್ದಾರೆ.
ಜನ ಕಾಯ್ತಾ ಇದ್ದಾರೆ ಯಾವಾಗ ಚುನಾವಣೆ ಬರುತ್ತೆ, ಆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಕಿತ್ತೊಗೆಯುವಂತ ಕೆಲಸವನ್ನ ಮಾಡೋ ಮುಖಾಂತರ ರಾಜ್ಯಕ್ಕೆ ಸುಭಿಕ್ಷವಾಗಿ ಸರ್ಕಾರವನ್ನು ನೀಡ್ತಕ್ಕಂಥ ರೈತ ನಾಯಕರು ಆಗಿರ್ತಕ್ಕಂಥ ಜನಪರ ನಾಯಕರು, ದಲಿತರ ನಾಯಕರು ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅಂತ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆಗೆ ದಲಿತ ಸಮುದಾಯ ಮತ್ತು ಹಿಂದುಳಿದ ಸಮುದಾಯಗಳು ಬಹಳ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇರತಕ್ಕಂಥ ಪ್ರಾಮಾಣಿಕ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರೋದ್ರ ಮುಖಾಂತರವಾಗಿ ಈ ಕಾಂಗ್ರೆಸ್ಗೆ ಕೊನೆಯ ಒಂದು ಮಳೆಯನ್ನು ಹೊಡೆಯುವಂತ ಕಾಲ ಬರ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗೆ ಏನಾದರೂ ನೈತಿಕ ಜವಾಬ್ದಾರಿ ಇದ್ರೆ, ಏನೋ ಇವತ್ತು ರೂಪವನ್ನ ವರ್ಗಾವಣೆ ಮಾಡಿದ್ದಾರೆ, ಆ ವರ್ಗಾವಣೆ ರದ್ದುಪಡಿಸಬೇಕು. ಪ್ರಾಮಾಣಿಕವಾಗಿ ಈ ಸರ್ಕಾರ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಏನು 25 ಜನ RSS ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮುಖಂಡಗಳ ಕೊಲೆ ಆಗಿದೆ, ಆ ಕೊಲೆಗಳನ್ನ ತನಿಖೆ ಮಾಡುವಂತರಲ್ಲಿ ವಿಫಲರಾಗಿರ್ತಕ್ಕಂಥ ಈ ಸರ್ಕಾರ ರಾಜೀನಾಮೆ ಜೊತೆಗೆ ತಮ್ಮ ಈ ಒಂದು ತನಿಖೆಗೆ ಕೇಂದ್ರ ಸರ್ಕಾರದ CBIಗೆ ಒಪ್ಪಿಸಬೇಕಂತ ಈ ಸಂದರ್ಭ ಒತ್ತಾಯನ ಮಾಡ್ತಾರೆ.